ತೊಗರಿಗೆ MSP ನಾವು ಜನವರಿನಲ್ಲಿ ಓಪನ್ ಮಾಡಬೇಕಾಗಿತ್ತು, ಆದರೆ ಡಿಸೆಂಬರ್ನಲ್ಲೇ ಓಪನ್ ಮಾಡಿ ಖರೀದಿ ಕೇಂದ್ರಗಳನ್ನು ತೆಗಿತಕ್ಕಂಥ ಕೆಲಸವನ್ನು ಮಾಡದ. ಅದ್ರ ಜೊತೆಗೆ ಮೆಕ್ಕೆಜೋಳ ಈ ಸಾರಿ ಜಾಸ್ತಿ ಬೆಳೆದು ಬಿಟ್ಟಿದ್ದಾರೆ. ಮೆಕ್ಕೆಜೋಳ ಜಾಸ್ತಿ ಬೆಳೆದಿದ್ದಾರೆ ಈ ಸಾರಿ. ಯಾಕೆಂದರೆ ಒಳ್ಳೆ ಮಳೆಗಾಲ ಆಯಿತು, ಹೆಚ್ಚು ಪ್ರದೇಶದಲ್ಲಿ ಮೆಕ್ಕೆಜೋಳ ಮಾಡಿದ್ರು. ಸುಮಾರು 54 ಲಕ್ಷ ಮೆಟ್ರಿಕ್ ಟನ್ 54 ಲಕ್ಷ ಮೆಟ್ರಿಕ್ ಟನ್ ಉತ್ಪಾದನೆ ಆಗ್ಬೋದು ಅಂತ ಅಂದಾಜಿದೆ. ಅದಕ್ಕೆ ಬೆಲೆ ನಿಗದಿ ಮಾಡಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ 2400 ರೂಪಾಯಿ ಒಂದು ಕ್ವಿಂಟಾಲ್ಗೆ. ಆದರೆ ಮಾರುಕಟ್ಟೆಯಲ್ಲಿ 1500 1600 ರೂಪಾಯಿ ಕೊಂಡ್ಕೊಳ್ಳೋರಿಲ್ಲ. 1500 1600 ರೂಪಾಯಿ. ಅದಕ್ಕೆ ನಾನು ಏನು ಮಾಡಿದೆ, ಸರ್ಕಾರದಿಂದ 250 ರೂಪಾಯಿ ಒಂದು ಕ್ವಿಂಟಾಲ್ಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಅದಕ್ಕೂ ಮೀಟಿಂಗ್ ಮಾಡಿ ಮೆಕ್ಕೆಜೋಳ ಉಪಯೋಗಿಸ್ತಕ್ಕಂಥವ್ರು ಅವ್ರ ಜೊತೆ ಮತ್ತು ಡಿಸ್ಟಿಲರಿ ಮಾಡ್ತಕ್ಕಂಥವ್ರು, ಆಮೇಲೆ ಫುಡ್ಡನ್ನು ಕೋಳಿಗಳಿಗೆ ಕೊಡ್ತಕ್ಕಂಥ ಅವರು, ಕೋಳಿ ಸಾಕಾಣಿಕೆ ಮಾಡ್ತಕ್ಕಂಥವ್ರು, ಇವ್ರ ಜೊತೆಯೆಲ್ಲ ಎಥನಾಲ್ ತಯಾರಕರು, ಇವ್ರ ಜೊತೆಯೆಲ್ಲ ಮೀಟಿಂಗ್ ಮಾಡಿ ನಾನು 40 ಲಕ್ಷ ಮೆಟ್ರಿಕ್ ಟನ್ನನ್ನು ಕೊಂಡುಕೊಳ್ತಕ್ಕಂಥ ರೀತಿಯಲ್ಲಿ ಮಾಡಿದ್ದೇನೆ. ಅದರಿಂದ ನಮ್ಮ ಸರ್ಕಾರ ಇವತ್ತು ಎಲ್ಲ ರೀತಿಯಲ್ಲೂ ಕೂಡ ಕೃಷಿ ಕ್ಷೇತ್ರಕ್ಕೆ ಸಹಾಯವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ಇವತ್ತು ಭಾಳ ಜನ ಇದ್ದೀರಿ, ಬೇರೆ ರೈತರು ಕೂಡ ವಿಶೇಷವಾಗಿ ಯುವತಿಯರು ಕೃಷಿನಲ್ಲಿ ತೊಡಗಿಸ್ಕೋಬೇಕು. ಯಾಕಂದರೆ ಒಂದು ಕಾಲದಲ್ಲಿ ನಮ್ಮ ದೇಶ ಇದೆಯಲ್ಲ, ಕೃಷಿಕರ ದೇಶ, ಕೃಷಿಕರ ಕ್ಷೇತ್ರ. ಸುಮಾರು 80% ಇದ್ದರು ಸ್ವಾತಂತ್ರ್ಯ ಪೂರ್ವದಲ್ಲಿ. 80% ಕೃಷಿ ಮೇಲೇ ಅವಲಂಬನೆ ಆಗಿದ್ದರು. ಈಗ ಪಟ್ಟಣಗಳು ಬೆಳೆದಂತೆ ಪಟ್ಟಣಗಳಿಗೆ ವಲಸೆ ಬಂದದರಿಂದ ಜನರು 62% ಬಂದಿದೆ. ಕೃಷಿ ಮೇಲೆ ಅವಲಂಬನೆ ಆಗಿರ್ತಕ್ಕಂಥವರು 62%. ಈಗ ಯಾರು ಕೂಡ ಕೃಷಿ ಲಾಭದಾಯಕ ಅಲ್ಲ ಅಂತಕ್ಕಂಥ ರೀತಿಯಲ್ಲಿ ಭಾವನೆಯನ್ನು ಬೆಳೆಸ್ಕೋಬಾರದು. ಕೃಷಿ ಲಾಭದಾಯಕ ಆಗ್ತದೆ, ಆದರೆ ಯಾವಾಗಪ್ಪ ಅಂತಂದರೆ ನೀವು ಕೃಷಿನಲ್ಲಿ ಉತ್ಪಾದನೋತ್ತರ ಚಟುವಟಿಕೆಗಳಲ್ಲಿ ಭಾಗವಹಿಸಿದಾಗ ಮಾತ್ರ ಕೃಷಿ ಕ್ಷೇತ್ರ ಲಾಭದಾಯಕ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ.